ಸ್ನೇಹಿತರೆ ನಮಸ್ಕಾರ. ನಾನು ಡಾಕ್ಟರ್ ಜಯಗೋವಿಂದ ಉಕ್ಕಿನಡ್ಕ ಆಯುರ್ವೇದ. ಕಳೆದ ವಿಡಿಯೋದಲ್ಲಿ ನಾವು ಸ್ಟ್ರೋಕ್ನ ಬಗ್ಗೆ ಸ್ವಲ್ಪ ವಿವರವಾಗಿ ನೋಡಿದ್ವಿ. ಇದರಲ್ಲಿ ಕಳೆದ ವಿಡಿಯೋದಲ್ಲಿ ಹೇಳಿದ್ದೆ, ಸ್ಟ್ರೋಕ್ ಬಂದೊಡನೆ ಅತ್ಯಾಧುನಿಕ ಆಸ್ಪತ್ರೆಗಳಿಗೆ, ನ್ಯೂರೋ ಸೆಂಟರ್ಗಳಿಗೆ ಈ ಕ್ಲಾಟನ್ನು ಕರಗಿಸುವಂಥ, ಅದು ಇಸ್ಕೀಮಿಕ್ ಸ್ಟ್ರೋಕ್ ಆಗಿದ್ದಾಗ ಅದನ್ನು ಮಾಡಲಿಕ್ಕೆ ತಕ್ಷಣದಲ್ಲಿ 1 ಗಂಟೆ ಒಳಗಡೆ ತಲುಪಬೇಕು ಅಂತೇಳಿ. ಹಾಗೆ ಈ ಬಾರಿ ಈ ಸ್ಟ್ರೋಕ್ ಬಂದೊಡನೆ ಅದನ್ನು ಐಡೆಂಟಿಫೈ ಮಾಡೋದು ಹೇಗೆ, ಎಷ್ಟೋ ಜನರಿಗೆ ಗೊತ್ತಾಗೋದಿಲ್ಲ. ಅದನ್ನು ತಿಳ್ಕೊಳ್ಳೋಣ. ಇದಕ್ಕೆ ಒಂದು ಸಿಂಪಲ್ ನಿಯಮ ಇದೆ. ಫಾಸ್ಟ್, FAST, ಫಾಸ್ಟ್, ಫೇಸ್, ಮುಖ ಒಂದು ಸೈಡಿಗೆ ತಿರುಗುವಂಥದ್ದು ಇರ್ಬೋದು, ಈ ಸೈಡಿಗೆ ಆ ಸೈಡಿಗೆ, ಅಥವಾ ನಗಾಡಲಿಕ್ಕೆ ನಗು ಮಾಡಲಿಕ್ಕೆ ಹೇಳುವಾಗ, ಸ್ಮೈಲ್ ಮಾಡಲಿಕ್ಕೆ ಹೇಳುವಾಗ ಒಂದು ಬದಿಗೆ ತಿರುಗುವಂಥದ್ದು, ಅದು ಒಂದು ಬದಿಗೆ ಹೋಗುವಂಥದ್ದು ಇರ್ಬೋದು. ಇದೆಲ್ಲ ತಕ್ಷಣಕ್ಕಾಗಬೇಕು. ಎಲ್ಲ ನಾರ್ಮಲ್ ಇದ್ದವನಿಗೆ ತಕ್ಷಣಕ್ಕಾದಾಗ. ಹಾಗೆ ಒಂದು ಸೈಡ್ ನೆರಿಗೆಗಳು ಕಾಣದೇ ಇರುವಂಥದ್ದು, ಇಂಥದ್ದೆಲ್ಲ ತಕ್ಷಣಕ್ಕಾದರೆ ಅದು ಮುಖದಲ್ಲಿ ಇದಾಗಿದೆ ಅಂತ ಲೆಕ್ಕ. ಹಾಗೆ ಎ ಅಂದರೆ ಆರ್ಮ್ಸ್, ಇಲ್ಲಿ ಕೈ ಮಾತ್ರ ಅಲ್ಲ, ಕಾಲನ್ನು ಲೆಕ್ಕ ಹಿಡಿಬೇಕು. 2 ಕೈಯನ್ನು ಮೇಲೆ ಕೆತ್ತಲಿಕ್ಕೆ ಹೇಳುವಂಥದ್ದಾಗ ಒಂದು ಕೈ ಸ್ವಲ್ಪ ಸ್ಲೋ ಆಗಿ ಹೋಗ್ತದೆ, ಬಲ ಕಡಿಮೆ ಆಗ್ತದೆ ಅಂತ ಅನಿಸಿದರೆ ಅದು ಕೂಡ ಸ್ಟ್ರೋಕಿನ ಲಕ್ಷಣವೇ ಆಗಿರ್ಬೋದು. ಅದೇ ರೀತಿ ಕಾಲಿನಲ್ಲಿ ನಡೆಯುವಾಗ ಒಂದು ಕಾಲನ್ನು ಎತ್ತಿ ಇಡಲಿಕ್ಕೆ ಆಗೋದಿಲ್ಲ, ಬಲ ಸಿಗುವುದಿಲ್ಲ ಅಂತಿದ್ದರೆ. ಹಾಗೆ ಇನ್ನಿರುವಂಥದ್ದು ಸ್ಪೀಚ್. ಎಸ್ ಅಂದರೆ ಸ್ಪೀಚ್, ಮಾತನಾಡುವಾಗ ತೊದಲುವಂಥದ್ದು, ಮಾತನಾಡಲಿಕ್ಕೆ ಕೊಡದೇ ಇರುವಂಥದ್ದು, ಸಡನ್ನಾಗಿ ಚೇಂಜಸ್ ಬರುವಂಥದ್ದು. ಇನ್ನೊಂದು ಟೈಮ್. ಇಷ್ಟ ಆದಾಗ ತಕ್ಷಣಕ್ಕೆ ಆಸ್ಪತ್ರೆಗೆ ತಲುಪಬೇಕು, ಅದನ್ನು ಲೇಟ್ ಮಾಡಬಾರ್ದು. ಹಾಗಾಗಿ 1 ಗಂಟೆ ಒಳಗಡೆ ತಲುಪಬೇಕು. ಇದಲ್ಲದೆ ವಿಪರೀತ ತಲೆನೋವು, ಸಡನ್ ತಲೆ ತಿರುಗುವಂಥದ್ದು, ವಿಪರೀತ ತಲೆನೋವಾಗುವಂಥದ್ದು ಸಡನ್ನಾಗಿ, ತಲೆ ತಿರುಗುವಂಥದ್ದು ವಿಪರೀತ ಸಡನ್ನಾಗಿ, ಹಾಗೆ ಇದು ಮಾಲುವಂಥದ್ದು ಸಡನ್ನಾಗಿ, ಹಾಗೆ ಎರಡೆರಡಾಗಿ ಕಾಣುವಂಥದ್ದು, ಕಣ್ಣು ಮಸುಕಾಗಿ ಸಡನ್ನಾಗಿ ಕಾಣುವಂಥದ್ದು, ಇದು ಕೂಡ ಸ್ಟ್ರೋಕಿನ ಲಕ್ಷಣ ಇರ್ಬೋದು. ಹಾಗಾಗಿ ಈ ಸ್ಟ್ರೋಕ್ ಬಂದೊಡನೆ ತಕ್ಷಣಕ್ಕೆ ಆಧುನಿಕ ನ್ಯೂರೋ ಸೆಂಟರ್ಗಳಿಗೆ ತಲುಪಿಸುವಂಥದ್ದು ಅತಿ ಮುಖ್ಯ. ಇದು ಎಲ್ಲರಿಗೂ ಪ್ರಯೋಜನ ಆಗಿರ್ಬೋದು ಅಂತ ಅನಿಸ್ತೇನೆ. ನಮಸ್ಕಾರ.